ನಮಸ್ಕಾರ ಎಲ್ಲರಿಗೂ ಶ್ರೀವಾರಿ ನಾಲೆಜ್ ಚಾನೆಲ್ಗೆ ಸ್ವಾಗತ. ಒಂದು ಸಲ ಮುದ್ಗಲ ಮಹರ್ಷಿಗಳು ಯಮಧರ್ಮರಾಜನ್ನ ಮಾತಾಡ್ಸೋಕ್ಕೆ ಅಂತ ನರಕಲೋಕಕ್ಕೆ ಬಂದರು. ಯಮಧರ್ಮರಾಜನ ಜೊತೆ ಮಾತಾಡ್ತಾ ಗೋವಿಂದ ನಾಮದ ಅರ್ಥ ಹೇಳ್ತೀನಿ, ಅದರ ಮಹಿಮೆ ಹೇಳ್ತೀನಿ ಅಂತ ಒಂದು ಚಿಕ್ಕದಾಗಿ ಪ್ರವಚನ ಮಾಡಿದ್ರು. ಯಮಧರ್ಮರಾಜ ಅದನ್ನು ಕೇಳ್ತಾ ಮೈಮರ್ತಾ ತನ್ಮಯನಾಗಿ ಕೂತ್ಕೊಂಡ್ಬಿಟ್ಟಿದ್ದ. ಅವನು ಕಣ್ಣು ಬಿಟ್ಟಾಗ ನರಕದಲ್ಲಿರೋ ಕೋಣೆಗಳೆಲ್ಲ ಖಾಲಿ. ಇದೇನು ಹೀಗೆ, ಇವರೆಲ್ಲ ಏನಾದರೂ ಅಂತ ಅವನು ಆಶ್ಚರ್ಯ ಪಡ್ತಾ ಇರಬೇಕಾದ್ರೆ ಮುದ್ಗಲ ಮಹರ್ಷಿಗಳು ಹೇಳಿದ್ರು, ಗೋವಿಂದ ನಾಮದ ಅರ್ಥ ಕೇಳಿನೇ ಅವರೆಲ್ಲ ಈ ನರಕ ಲೋಕದಿಂದ ಮುಕ್ತರಾಗಿ ಬಿಟ್ಟರು, ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಯಿತು. ಇನ್ನು ಪೂರ್ತಿ 1000 ನಾಮದ ಅರ್ಥ ಕೇಳಿದರೆ ಇನ್ನೇನಾಗ್ಬೋದು ಅಂತ ಮುದ್ಗಲ ಮಹರ್ಷಿಗಳು ವಿಷ್ಣು ಸಹಸ್ರನಾಮದ ಅರ್ಥವನ್ನು ನಾನು ಹೇಳ್ತೀನಿ ಅಂತ ಹೇಳಿದರು. ಹೀಗೆ ನಾವು ಕೇಳೋಣ. ಇದನ್ನು ಅರಳು ಮಲ್ಲಿಗೆ ಪಾರ್ಥಸಾರಥಿಯವರು ಭಾಳ ಚೆನ್ನಾಗಿ ವಿವರಿಸಿದ್ದಾರೆ. ಇನ್ಮೇಲೆ ನಾವು ಕೇಳೋಣ. ಶ್ರೀವಾರಿ ನಾಲೆಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.